ಇನ್ನು ಇವಳಿಗೆ ಮೆಚ್ಕೊಳ್ಳೋ ಮನ್ಸಿಲಿಂದ ಬರುತ್ತೆ ನೀನೊಬ್ಳು. ಇದು ನಿಜವಾಗ್ಲೂ ದೊಡ್ಡ ವಿಷಯನಮ್ಮ. ಕಾಲ್ಗೆ ಗಾಯ ಆಗಿ ರಕ್ತ ಸುರಿತಿದ್ರು ನೀನ್ ಸುಮ್ನಾಗ್ಲಿಲ್ಲ. ಆದ್ಯನ ಗೆಲ್ಸಿದ್ದು ಇದೆ. ಅಲ್ಲ, ನನ್ನನ್ನ ಗೆಲ್ಸಿದಾಳೆ. ದೊಡ್ಡಮ್ಮ ಇರ್ಲಿಲ್ಲ ಅಂದಿದ್ರೆ ಇದೆಲ್ಲ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈ ಕ್ರೆಡಿಟ್ ಎಲ್ಲ ದೊಡ್ಡಮ್ಮಂಗೆ ಕೊಡ್ಬೇಕು. ಇಲ್ಲ ಆದ್ಯ, ಇದು ಸಂಪೂರ್ಣವಾಗಿ ನಿನ್ನ ಗೆಲುವು. ನೀನ್ ಪಟ್ಟ ಕಷ್ಟ, ನೀನ್ ಪಟ್ಟ ಕಷ್ಟಕ್ಕೆ ನಾನು ಕೇವಲ ನಿನಗೆ ಸಪೋರ್ಟ್ ಮಾಡಿದೆ ಅಷ್ಟೇನೆ. ಈ ತರದ ವಿಜಯಗಳು ಎಲ್ರಿಗೂ ಬರಲ್ಲ. ಸರಿಯಾದ ಟೈಮ್ಗೆ ಸರಿಯಾದ ನಿರ್ಧಾರ ತಗೊಂಡಿದ್ಯಾ, ಅದಕ್ಕೆ ಗೆದ್ದೆ. ಕೊನೆಯಲ್ಲಿ ನನ್ ಮಗ ಎತ್ಕೊಳ್ಳಿಲ್ಲ ಅಂದಿದ್ರೆ ಕುಸ್ತು ಬಿದ್ದು ಹೋಗ್ತಾ ಇದ್ಲು. ಅವನ್ ಹೆಂಡತಿನ ಅವನು ಬೀಳ್ದೆ ಇರೋಗ್ ನೋಡ್ಕೊಂಡಿದ್ದಾನೆ. ಅವಳು ಗೆದ್ದಿದ್ದಕ್ಕೆ ಖುಷಿ ಪಟ್ಟಿದ್ದಾನೆ. ನೀನೇನ್ ಮಾಡಿದ್ಯಾ? ಯಾವತ್ತಾದ್ರೂ ನಿನ್ ಗಂಡಂಗೆ ಸಹಾಯ ಮಾಡಿದ್ಯಾ? ನೀನು ನಿನ್ ಮುಖನೋ ಹೇ. ಆದ್ಯ ಮಾಡಿರೋ ತ್ಯಾಗಕ್ಕೆ ಹೋಲಿಸ್ಕೊಂಡ್ರೆ ನಾನ್ ಮಾಡಿರೋದು ಏನೂ ಅಲ್ಲ. ಆದ್ಯನ ನೋಡಿ ಜನಗಳೆಲ್ಲ ಭಯ ಪಟ್ರು, ಆದ್ರೆ ಆದ್ಯ ಸೋಲೊಪ್ಕೊಳ್ಳಿಲ್ಲ. ಹಾಗೆ ನೋಡ್ಬೇಕಿತ್ತು ಅನಘಾದೇವಿನ. ಆಳೋದೊಂದು ಬಾಕಿ ಇತ್ತು ಅವ್ರಿಗೆ. ಆದ್ಯ, ನಿನಗೆ ಅದ್ಭುತವಾದ ಭವಿಷ್ಯ ಇದೆ. ಥ್ಯಾಂಕ್ ಯು ಚಿಕ್ಕಪ್ಪ. ನೀನು ಅದೃಷ್ಟವಂತೆ ಕಣೆ ಮೊಮ್ಮಗಳೇ. ನಮ್ಮೂರಲ್ಲಿ ಮುಚ್ಚಿದ ದೇವಸ್ಥಾನನ ರಾಜಿ ತೆಗ್ಸಿದ್ಲು. ನಮ್ಮೂರಿನ ಮಕ್ಕಳನ್ನ ನೀನ್ ಕಾಪಾಡ್ದೆ. ನಿನ್ನ ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆದ್ಯ. ಇನ್ಮೇಲೆ ಈ ಊರಲ್ಲಿ ಯಾರೇ ಭರತನಾಟ್ಯ ಕಲಿಬೇಕಾದ್ರೂ ನನ್ ಸೊಸೆ ಹತ್ರನೇ ಬರ್ಬೇಕು. ಏಯ್ ನೋಡೆ, ಅವಳನ್ನ ಹೊಗಳಿ ಹಟ್ಟಕ್ಕೇರಿಸ್ತಿದ್ದಾರೆ. ನಮ್ ಟೈಮು ಬರುತ್ತಮ್ಮ, ಸ್ವಲ್ಪ ತಡಿ. ಅಮೆರಿಕಾಯಿಂದ ಆರ್ಡರ್ಸು ಅಡ್ವಾನ್ಸು ಬಂದ್ರೆ ಆಗ ನಾವು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀವಿ. ಆಗ ನಮಗೂ ಫಾಲೋಯರ್ಸ್ ಜಾಸ್ತಿ ಆಗ್ತಾರೆ, ನಾವು ಸೆಲೆಬ್ರಿಟೀಸ್ ಆಗ್ತೀವಿ. ಆಹಾ, ಅಷ್ಟೇ ಅಲ್ವಾ? ಏ ಇರಿ 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 ಇರಿ. ಅಯ್ಯೋ ಇರಿ. ಪಾರ್ವತಿ, 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 ಇರ್ರಿ, ಸೆಲ್ಫಿ ತೆಗಿಯೋ ಟೈಮಲ್ಲಿ. ಏನು ಬಾರಿ ದೊಡ್ಡ ದೊಡ್ಡ ಕನ್ಸು ಕಾಣ್ತಿದ್ಯಾ ಅನ್ಸುತ್ತೆ. ನಿನಗಷ್ಟೆಲ್ಲ ಸೀನಿಲ್ಲ. ನೀನು ಉಪ್ಪಿನಕಾಯಲ್ಲಿ ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋ ಸಾಕು. ನಿನಗದೇ ಸರಿ. ಕಟ್ಕೊಂಡ್ ಗಂಡ ಅನ್ನೋದ್ ಬಿಟ್ರೆ ಒಂದು ದಿನ ಕೂಡ ನನಗ್ ಪ್ರೋತ್ಸಾಹ ಕೊಡ್ಲೇ ಇಲ್ಲ ಇವ್ರು. ಹೀಗಾದ್ರೆ ನಾನು ಈ ಮನೇಲಿ ಹೇಗ್ ಮೇಲ್ ಬರೋದು? ಆರ್ಡರ್ ಬರ್ಲಿ ಇರೇ, ಆಮೇಲೆ ನೋಡ್ಕೊಳ್ಳೋಣ ಇವ್ರ ಎಲ್ರ ವಿಷಯನು. ಏ ಅನು, ಅನು, ಏ ಅನು, ಏ ಅನು, ಎಲ್ಲಿದ್ಯಾ? ಅರ್ಜೆಂಟ್ ಆಗಿ ಬಾ. ಹೇಳಿ. ಅನು ಎಲ್ಲಿ? ಅನುನಾ? ಅನು ಯಾರು? ಅನು ಅಂದ್ರೆ ಗೊತ್ತಿಲ್ವಾ ನಿಂಗೆ? ಅನಘಾದೇವಿ. ಅವರು ಅನುನಾ? ಮೇಡಮ್ ಅವ್ರನ್ನ ನೀನು ಹೆಸರಿಡಿದು ಕರೆಯೋದಲ್ದೆ ಶಾರ್ಟ್ ಕಟ್ ಅಲ್ಲಿ ಕರೀತ್ಯಾ? ಕರಿತೀನಿ, ಇನ್ನು ಜೋರಾಗಿ ಮಾತಾಡಿದ್ರೆ ಅಂತೀನಿ. ಏನು ಏನಿವಾಗ? ಎಲ್ಲವಳು? ಅನು, ಅನು.
ನಾನ್ ಬಂದ್ 2 ನಿಮಿಷ ಆಯ್ತು, ನಿಧಾನವಾಗಿ ಬರ್ತಾ ಇದ್ಯಾ? ನಿನಗೋಸ್ಕರ ನಾನ್ ವೇಟ್ ಮಾಡ್ಬೇಕಾ? ನಾನ್ ಎಷ್ಟು ಬ್ಯುಸಿ ಆಗಿದ್ದೀನಿ ಗೊತ್ತಾ? ಗೊತ್ತಾ? ಈಗ ಊರಲ್ಲಿರೋ ಪಾರ್ವತಿ ಅಲ್ಲ ನಾನು, ಉಪ್ಪಿನಕಾಯಿ ಪಾರ್ವತಿ. ಏ ಯಾಕೆ ಕಿರ್ಚಾಡ್ತಿದ್ಯಾ? ಎಸ್, ಮಾತು ಜೋರಾಗುತ್ತೆ, ಅಗತ್ಯ ಬಂದ್ರೆ ಕೈಯೂ ಎತ್ತಬೇಕಾಗತ್ತೆ, ಇನ್ನೂ ಅವಶ್ಯಕತೆ ಬಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ. ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಗೊತ್ತಿದ್ದು ಮಾತಾಡ್ತಿದ್ಯಾ? ನಾನ್ ಡಾರ್ಲಿಂಗ್ ಅನು ಜೊತೆ ಮಾತಾಡ್ತಿದ್ದೀನಿ. ಅಲ್ಲ, ದೊಡ್ಡವ್ರು ನಾವು ಮಾತಾಡ್ಕೋತಿದ್ರೆ ಮಧ್ಯದಲ್ಲಿ ನಿಂದೇನು? ಹೋಗಿ ಕುಂಟ ಬೆಲೆ ಆಡು. ಏ ಪಾರ್ವತಿ, ಏನಾದ್ರೂ ಹುಚ್ಕಿ ಹಿಡಿತಾ ನಿಂಗೆ? ಯಾಕೇನೇನೋ ಮಾತಾಡ್ತಿದ್ಯಾ? ನನಗ್ ಹುಚ್ಚಿಡ್ದಿಲ್ಲ, ಇನ್ ಮೇಲೆ ನಿನಗ್ ಹುಚ್ಚಿಡಿಸ್ತೀನಿ. ಜೂಟಾಟ ಅಂದ್ರೆ ನಿನಗ್ ಗೊತ್ತಾ? ಕಬಡ್ಡಿ ಅಂದ್ರೆ ನಿನಗ್ ಗೊತ್ತಾ? ಹೋಗ್ಲಿ, ನಿಂಗೆ ಫುಟ್ಬಾಲ್ ಅಂದ್ರೆ ಗೊತ್ತಾ? ಇನ್ ಮೇಲೆ ನನಗ್ ಯಾರೇ ಅಡ್ಡ ಬಂದ್ರು ಅವ್ರ ಜೊತೆ ಈ ಆಟ ಎಲ್ಲ ಆಡ್ತೀನಿ. ಯಾರ ಮನೆಗ್ ಬಂದು ಏನ್ ಮಾತಾಡ್ತಾ ಇದ್ಯಾ ಅಂತ ನಿನಗ್ ಗೊತ್ತಿಲ್ಲ ಅನ್ಸತ್ತೆ.